ಕುಂಭ ಲಗ್ನ ಕುಂಭ ರಾಶಿಯ ಮಹನೀಯರೆಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಕುಂಭ ಲಗ್ನದವರಿಗೆ ಕುಂಭ ರಾಶಿಯವರಿಗೆ ಅಂಗಾರಕ ಯೋಗದ ಎಫೆಕ್ಟ್ ಹೇಗಿದೆ ಅನ್ನೋದನ್ನು ನೋಡ್ತಾ ಇದ್ದೀವಿ. ಮೊದಲನೇದಾಗಿ ಲಗ್ನದಿಂದ ನೋಡಬೇಕಾ ರಾಶಿಯಿಂದ ನೋಡಬೇಕಾ, ಈ ರೀತಿಯ ಗೊಂದಲ ಎಲ್ಲರಿಗೂ ಇದೆ, ನಿಮಗೂ ಇರುತ್ತೆ. ರಾಶಿ ನಮ್ಮ ಮನಸ್ಥಿತಿಯನ್ನು ತಿಳಿಸಿದ್ರೆ ಲಗ್ನ ವಾಸ್ತವವನ್ನು ತಿಳಿಸುತ್ತೆ. ಹಾಗಾಗಿ ಮನಸ್ಸಿನಲ್ಲಿ ಆಸೆಗಳು ಹುಟ್ಟುತ್ತವೆ. ಈ ಥರದ ಘಟನೆಗಳು ಘಟಿಸ್ಬೋದು ಅನ್ನುವಂಥ ಆಲೋಚನೆಗಳು ನಿಮಗೆ ಸಿಗ್ತವೆ. ಆದರೆ ವಾಸ್ತವದಲ್ಲಿ ಅದು ನಿಮಗೆ ಸಿಗ್ತದಾ ಅನ್ನೋದನ್ನು ತಿಳಿಸೋದಕ್ಕೆ ಲಗ್ನ ಕಾರಣ ಆಗಿರುತ್ತೆ. ಹಾಗಾಗಿ ಲಗ್ನದಿಂದ ನೋಡಿದಾಗ ಅದು 70% ನಿಮಗೆ ಸಿಗುತ್ತೆ. ಅದೇ ರೀತಿ ರಾಶಿಯ ಲೆಕ್ಕಾಚಾರದಲ್ಲಿ ನೋಡಿದಾಗ ಅದೊಂದು 20-30% ಸಿಗಬಹುದು. ಇನ್ನು ನಕ್ಷತ್ರಗಳನ್ನು ಕೂಡ ಭಾಳ ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ನೋಡಿ, ಈಗ ನಿಮ್ಮ ಲಗ್ನದಲ್ಲೇ ಈ ಅಂಗಾರಕ ಯೋಗ ಆಗ್ತಾ ಇರೋದು. ಇಲ್ಲಿ ರಾಹು ಶತಭಿಷ ನಕ್ಷತ್ರ, ಕುಜ ಬರೋದು ಧನಿಷ್ಠ ನಕ್ಷತ್ರದಲ್ಲಿ. ಹಾಗಾಗಿ ಆ ನಕ್ಷತ್ರಗಳಿಗೆ ಮಿತ್ರ ತಾರೆ, ಸಾಧಕ ತಾರೆ ಇದನ್ನೆಲ್ಲ ನೋಡಿ ಅದರ ಜೊತೆಗೆ ನಿಮ್ಮ ಜಾತಕದಲ್ಲಿ ಗ್ರಹಗಳ ಕಾಂಬಿನೇಷನ್ ಚೆನ್ನಾಗಿರಬೇಕು, ದಶಾಭುಕ್ತಿಯಲ್ಲಿ ಒಳ್ಳೆಯ ದಶಾ ನಡೀತಾ ಇರಬೇಕು. ಇದೆಲ್ಲ ಲೆಕ್ಕಾಚಾರದಲ್ಲಿ ಆಗುವಂತಹ ಘಟನೆಗಳಲ್ಲಿ ತೊಂದರೆಗಳಿದೆಯಾ ಅಥವಾ ಲಾಭಗಳಿದೆಯಾ ಎಲ್ಲವನ್ನು ಲೆಕ್ಕಾಚಾರ ಹಾಕಿ ತಾಳೆ ಮಾಡಿ ನೋಡಿದಾಗ ಒಂದಷ್ಟು ವಿಚಾರಗಳು ಘಟಿಸ್ತವೆ. ನೋಡಿ, ಈ ಅಂಗಾರಕ ಯೋಗ ಈ ಹಿಂದೆನೂ ಆಗಿದೆ. ಈ ರಾಹು ಮತ್ತು ಕುಜ ಒಂದಾಗ್ತಾರೆ. ಆ ಸಂದರ್ಭದಲ್ಲಿ ಕೆಲವು ಘಟನೆಗಳು ಆಲ್ರೆಡಿ ಎದುರಾಗಿವೆ, ನಾವು ನೋಡಿದ್ದೀವಿ. ನೋಡಿ, 2019ರಲ್ಲಿ ಕೂಡ ಆಗಿತ್ತು. ಯಾವ ತತ್ವದಲ್ಲಿ ಆಗುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಎಫೆಕ್ಟ್ಸ್ಗಳು. ಈಗ ನಿಮಗೆ ವಾಯು ತತ್ವ ನಿಮ್ಮ ರಾಶಿ, ನಿಮ್ಮ ಲಗ್ನ ಇಲ್ಲಾಗಿದೆ. ಹಾಗಾಗಿ ಈಗ ಗಾಳಿಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ಅತ್ಯಂತ ಎಚ್ಚರಿಕೆ ಅಗತ್ಯ. ಈ ವಿಮಾನಯಾನ ಈ ಥರದ ವಿಚಾರಗಳಲ್ಲಿ ಹೆಚ್ಚಿನ ಅವಘಡಗಳು ಸಂಭವಿಸುತ್ತೆ ಅನ್ನೋದು ನಿಮ್ಮ ಲಗ್ನದ ಮುಖಾಂತರ ಗೊತ್ತಾಗುತ್ತೆ. ಇನ್ನು ಜಲತತ್ವದಲ್ಲಾದರೆ ಈ ನೀರಿಗೆ ಸಂಬಂಧಪಟ್ಟಂತಹ ವಿಚಾರಗಳು, ಸಮುದ್ರ, ಸುನಾಮಿ ಈ ಥರದ ವಿಚಾರಗಳು ಜಾಸ್ತಿಯಾಗಿ ಅಲ್ಲಿಂದ ತೊಂದರೆಗಳಿದೆ, ನೀರಿನಿಂದ ತೊಂದರೆ ಇದೆ ಅಂತ ಕಾಣಿಸುತ್ತೆ. ಇನ್ನು ಭೂಮಿ ತತ್ವದಲ್ಲಾದಾಗ ಈ ಭೂಮಿಗೆ ಸಂಬಂಧಪಟ್ಟಂಥ ವಿಚಾರಗಳು. ಇದು ಬೇಸಿಕ್. ನಿಮಗೆ ಬೇರೆಲ್ಲ ವಿಚಾರಗಳಲ್ಲಿ ಏನೆಲ್ಲ ತೊಂದರೆಗಳಿದೆ, ಓವರಾಲ್ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಬೇಕು ಅಂದರೆ ನಾನು ಒಂದು ವಿಡಿಯೋ ಮಾಡಿದ್ದೀನಿ, ಅದನ್ನು ನಿಮ್ಮ ರೆಫರೆನ್ಸ್ಗೆ ನೋಡ್ಬೋದು. ಈಗ ನಿಮ್ಮ ವಿಚಾರಕ್ಕೆ ಬರೋಣ. ನಿಮ್ಮ ಲಗ್ನದಲ್ಲೇ ಕುಜ ಮತ್ತು ರಾಹು ಸಂಧಿ ಆಗ್ತಾ ಇದೆ. ನೋಡಿ, ಫೆಬ್ರವರಿ ತಿಂಗಳು ತುಂಬ ಚೆನ್ನಾಗಿ ಸ್ಟಾರ್ಟ್ ಆಯಿತು. ನಿಮಗೆ 23ನೇ ತಾರೀಕುವರೆಗೂ ತುಂಬ ಸಖತ್ತಾಗಿ ನಿಮ್ಮನ್ನು ನೀವು ಬಳಸ್ಕೊಳ್ತಾ ಇದ್ದೀರಾ. ನಿಮ್ಮ ಮೇಲೆ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ. ನೀವು ಚೆನ್ನಾಗಿ ಕಾಣಿಸ್ಕೋಬೇಕು, ಒಳ್ಳೊಳ್ಳೆ ಬ್ರ್ಯಾಂಡೆಡ್ ಬಟ್ಟೆ ತೊಗೊಳ್ತಾ ಇದ್ದೀರಾ. ಒಂಥರ ನಿಮ್ಮಲ್ಲಿ ಆಕರ್ಷಣೆ ಜಾಸ್ತಿ ಆಗಿದೆ. ಯಾಕೆಂದರೆ ಲಗ್ನಕ್ಕೆ ಶುಕ್ರ ಬಂದಿದ್ದಾರಲ್ಲ, ಹಾಗಾಗಿ ಆಕರ್ಷಣೆ ಜಾಸ್ತಿ ಆಗಿದೆ. ಇನ್ವೆಸ್ಟ್ಮೆಂಟು ನಿಮ್ಮ ಮೇಲೆ ನಿಮಗೆ ಜಾಸ್ತಿ ಆಗಿದೆ. ಇದರಿಂದ ಎಲ್ಲ ಕಡೆ ಒಂದು ರೀತಿ ಪಾಸಿಟಿವ್ ಅಪ್ರೋಚ್ ಚೆನ್ನಾಗಿ ನಡೀತಾ ಇದೆ. ಯಾವಾಗ 23ನೇ ತಾರೀಕು ಕುಜ ಧನಿಷ್ಠ ನಕ್ಷತ್ರದಲ್ಲಿ ಅಲ್ಲಿಗೆ ಎಂಟ್ರಿ ಆಗ್ತಾರೋ ಎಲ್ಲೋ ಒಂದು ಕಡೆ ನಿಮ್ಮ ಕಳೆ ನಿಧಾನವಾಗಿ ಕುಂದುತ್ತೆ. ಏನಕ್ಕೆ ಅಂದರೆ ಸಿಟ್ಟು ಜಾಸ್ತಿ ಮಾಡ್ಕೊಳ್ತೀರಾ, ಕೋಪದಿಂದ ವರ್ತಿಸಿ ಗಳಿಸಿರುವ ಸಂಬಂಧಗಳನ್ನು ದೂರ ಮಾಡ್ಕೊಳ್ತೀರಾ, ವ್ಯಾಪಾರದಲ್ಲಿ ನಷ್ಟಗಳನ್ನು ಅನುಭವಿಸ್ತೀರಾ, ಪಾಲುದಾರಿಕೆಯಲ್ಲೂ ಕೂಡ ನಷ್ಟಗಳಿವೆ, ಭಿನ್ನಾಭಿಪ್ರಾಯಗಳು ಬರ್ಬೋದು, ಗಂಡ ಹೆಂಡತಿಯ ನಡುವೆಯೂ ಕೂಡ ಭಿನ್ನಾಭಿಪ್ರಾಯಗಳು ಬರ್ಬೋದು. ಅದಕ್ಕೆ ಲೆಕ್ಕಾಚಾರ ತುಂಬ ಚೆನ್ನಾಗಿದೆ, ಹೇಳ್ತೀನಿ ನಾನು. ಮೊದಲನೇದಾಗಿ ಲಗ್ನ, ದೇಹ, ಆರೋಗ್ಯದಲ್ಲಿ ಎಚ್ಚರಿಕೆ ಕುಂಭರಾಶಿಯವರು ತುಂಬ ತೆಗೆದುಕೊಳ್ಳಲೇಬೇಕು. ನೋಡಿ, ಲಗ್ನ ಅಂದರೆ ನಮ್ಮ ತಲೆ. ಹಾಗಾಗಿ ಇಲ್ಲೆಲ್ಲೋ ಒಂದು ಕಡೆ ನಿಮಗೆ ಅತಿಯಾದ ಸಿಟ್ಟು ಜಾಸ್ತಿಯಾಗಿ ಮಾನಸಿಕ ಒತ್ತಡಗಳು ಜಾಸ್ತಿಯಾಗಿ ಖಿನ್ನತೆ ಕಾಡಬಹುದು. ಅದರ ಕಡೆ ಹೆಚ್ಚಿನ ಗಮನ ಇರಲಿ. ಕುಜ ಬಂದ ತಕ್ಷಣ ಬಾಡಿ ಹೀಟ್ ಜಾಸ್ತಿ ಆಗುತ್ತೆ, ದೇಹದಲ್ಲಿ ಉಷ್ಣತೆ ಜಾಸ್ತಿಯಾಗಿ ಬೇರೆ ಬೇರೆ ಥರದ ಕಾಯಿಲೆಗಳು ನಿಮಗೆ ಎದುರಾಗ್ತದೆ. ಅದರಿಂದ ನಿಮ್ಮ ದೇಹ ಬಾಧೆಗೆ ಒಳಗಾಗಬಹುದು, ಎಚ್ಚರಿಕೆ. ಈಗ ನೀವು ನಿಮ್ಮ ಆರೋಗ್ಯದ ಕಡೆ ಹೆಚ್ಚಿನ ಗಮನ ಕೊಡಲೇಬೇಕು. ಕುಜ ರಕ್ತವನ್ನು ತೋರಿಸೋದ್ರಿಂದ BP ಈ ಥರದ ವಿಚಾರಗಳಲ್ಲೂ ಎಚ್ಚರಿಕೆ ಅಗತ್ಯ. ಕಣ್ಣಿಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲೂ ಎಚ್ಚರಿಕೆ ತೆಗೆದುಕೊಳ್ಳಿ. ಓವರಾಲ್ 23ನೇ ತಾರೀಕಿನ ನಂತರ ಏನಾದರೂ ಮೇಜರ್ ಆಪ್ರೇಷನ್ ಇದ್ದರೆ ಮಾಡ್ಸೋಕ್ಕೆ ಹೋಗಬೇಡಿ. 23 ಮಾರ್ಚ್ 5 ಇಲ್ಲಿ ಏನಾದರೂ ನೀವು ಆಪ್ರೇಷನ್ಗೆ ಮುಂದಾದರೆ ನಿಮಗೆ ಸ್ವಲ್ಪ ಈ ಗುಣಮುಖ ಆಗೋದು ಲೇಟ್ ಆಗುತ್ತೆ ಅನ್ನೋದನ್ನು ರಾಹು ಹೇಳ್ತಾರೆ. ಅಂದರೆ ಇನ್ಫೆಕ್ಷನ್ನ ಜಾಸ್ತಿ ಮಾಡ್ಬೋದು, ಎಲ್ಲೋ ಅದ್ರ ಬಗ್ಗೆ ಹೆಚ್ಚಿನ ಚಿಂತೆ ಕಾಡ್ಬೋದು. ಒಟ್ಟಾರೆ ನಿಮ್ಮ ಡಾಕ್ಟ್ರ್ ಸಜೆಷನ್ ತಗೊಳ್ಳಿ. ತುಂಬ ಮಾಡಿಸ್ಲೇಬೇಕಾದ ಅನಿವಾರ್ಯತೆ ಇದೆ ಅಂದರೆ ಸ್ವಲ್ಪ ಕೇರ್ಫುಲ್ಲಾಗಿ ಹ್ಯಾಂಡ್ಲ್ ಮಾಡಿಸ್ಕೊಳ್ಳಿ. ಇಲ್ಲ ಪರವಾಗಿಲ್ಲ ಡಾಕ್ಟ್ರು, ಇಲ್ಲ ಇನ್ನೊಂದು ಸ್ವಲ್ಪ ದಿನ ಮುಂದೆ ಇಡ್ಬೋದು ಅಂತ ಡಾಕ್ಟ್ರ್ ನಿಮಗೆ ಸಜೆಷನ್ ಕೊಟ್ಟರೆ ಆ ಒಂದು ಪೀರಿಯಡನ್ನು ಸ್ವಲ್ಪ ಮುಂದೂಡಿದ್ರೆ ತುಂಬ ಒಳ್ಳೆಯದು.
ಅದೇ ರೀತಿ ಕುಂಭರಾಶಿಯ ರಾಜಕಾರಣಿಗಳು, ಬಿಸ್ನೆಸ್ ಮ್ಯಾನ್, ಯಾರ್ಯಾರು ಈ ವಿಮಾನಯಾನವನ್ನು ರೆಗ್ಯುಲರ್ ಆಗಿ ಬಳಸ್ತಾ ಇದ್ದೀರಾ, 23ರಿಂದ ಮಾರ್ಚ್ 5ರ ಒಳಗೆ ಯಾವುದೇ ಪ್ರಯಾಣಗಳಿದ್ದರೂ ಅದನ್ನು ಕ್ಯಾನ್ಸಲ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಇಲ್ಲ ಅನಿವಾರ್ಯತೆ ಇದೆ, ಬಿಸ್ನೆಸ್ ಪರ್ಪಸ್ ಹೋಗಲೇಬೇಕು, ಮಾಡಲೇಬೇಕು ಅನ್ನೋದಿದ್ದರೆ ಸ್ವಲ್ಪ ನಿಮಗೆ ಈ ಸಂಪತ್ತಾರೆ, ಮಿತ್ರತಾರೆ ಇದನ್ನೆಲ್ಲ ಚೆಕ್ ಮಾಡಿಕೊಂಡು ನಿಮಗೆ ಆ ದಿನ ಹೇಗಿದೆ ಅನ್ನೋದನ್ನು ಚೆಕ್ ಮಾಡಿಕೊಂಡು ಮುಂದುವರೆದ್ರೆ ತುಂಬ ಒಳ್ಳೆಯದು. ಓಕೆ, ಇದಿಷ್ಟು ಲಗ್ನದ ವಿಚಾರಗಳಾದರೆ ಇಲ್ಲಿಂದ ನಿಮ್ಮ 4ನೇ ಮನೆಗೆ ಕುಜನ ದೃಷ್ಟಿ ಇದೆ ನೋಡಿ. 1, 2, 3, 4ನೇ ಮನೆಗೆ. ಸೊ 4ನೇ ಮನೆಯಲ್ಲಿ ಏನು ಹೇಳುತ್ತೆ? ವಾಹನಗಳಿಂದ ತೊಂದರೆ, ಅಪಘಾತ, ಭಯ. ಸೊ ಹಾಗಾಗಿ ನೀವು ನಿಮ್ಮ ವಾಹನಗಳನ್ನು ಪದೇ ಪದೇ ಚೆಕ್ ಮಾಡಿ. ಸೊ ದೂರದ ಪ್ರಯಾಣ ಖಂಡಿತ ವೆಹಿಕಲ್ಗಳಲ್ಲಿ ಬೇಡ. ನೀವು ಗಾಡಿಯಲ್ಲಿ ಓಡಾಡಬೇಕಾದ್ರೆ ಹೆಲ್ಮೆಟ್ ಮಸ್ಟ್ ಆ್ಯಂಡ್ ಶುಡ್ ಹಾಕಲೇಬೇಕು. ಓವರ್ಟೇಕ್ ಮಾಡೋದು, ರ್ಯಾಶ್ ಡ್ರೈವ್ ಮಾಡೋದು ಮಾಡಲಿಕ್ಕೆ ಹೋಗಬೇಡಿ. ಸೊ ಟ್ರಾಫಿಕ್ ನಿಯಮವನ್ನು ಪಾಲಿಸಿ ವಾಹನಗಳಿಂದ ಆಗುವಂತಹ ತೊಂದರೆಗಳಿಂದ ತಪ್ಪಿಸ್ಕೊಳ್ಳಿ. ಯಾಕೆ ಅಂದರೆ ಕುಜ ಆತುರದ ನಿರ್ಧಾರಗಳನ್ನು ಕೊಟ್ಟರೆ ರಾಹು ತಾಂತ್ರಿಕ ದೋಷಗಳನ್ನು ತರ್ತಾರೆ, ನಿಮ್ಮ ವೆಹಿಕಲ್ ಕೈ ಕೊಡುತ್ತೆ, ಅದರಿಂದ ಖರ್ಚು ಜಾಸ್ತಿ ಆಗುತ್ತೆ. ಇನ್ನು ಮನೆಗೆ ಸಂಬಂಧಪಟ್ಟಂತಹ ವಿಚಾರದಲ್ಲೂ ಕೂಡ ಹೆಚ್ಚು ಗೊಂದಲಗಳು ಸೃಷ್ಟಿಯಾಗ್ತವೆ. ಸೊ ಹಾಗಾಗಿ ಅದರ ಕಡೆಯೂ ಗಮನ ಇರಲಿ. ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ಎಚ್ಚರಿಕೆ ಅಗತ್ಯ. ಸೊ ಅವ್ರ ಕಡೆಯೂ ಹೆಚ್ಚಿನ ಗಮನ ಕೊಡಿ. ಅದೇ ರೀತಿ ನಿಮ್ಮ 5ನೇ ಮನೆಗೆ ರಾಹುವಿನ ದೃಷ್ಟಿ ಇದೆ. ಸೊ ರಾಹು ಈ ಹೂಡಿಕೆಯಲ್ಲಿ ಕೆಲವು ಹಠಾತ್ ಲಾಭಗಳನ್ನು ತಂದುಕೊಟ್ರು. ಈಗ ಇಂಡಸ್ಟ್ರಿಯಲ್ಲಿ ಏನಾಗ್ತಾ ಇದೆ ಅದರ ಕಡೆ ಹೆಚ್ಚಿನ ಗಮನ ಕೊಡಿ. ಯಾಕೆಂದರೆ ಈಗ ಆಲ್ರೆಡಿ ಈ ವಾಯುತತ್ವದಲ್ಲಿ ರಾಹು ಶತಭಿಷ ನಕ್ಷತ್ರದಲ್ಲಿ ಸಂಚರಿಸ್ತಾ ಇರೋದರಿಂದ AI ಕ್ಷೇತ್ರದಲ್ಲಿ ದೊಡ್ಡ ಮಟ್ಟದ ಡೆವಲಪ್ಮೆಂಟ್ ಆಗ್ತಾ ಇದೆ. ಅದರಿಂದ ಷೇರು ಮಾರುಕಟ್ಟೆಯಲ್ಲಿ ಹಲವಾರು ಡೌನ್ಫಾಲ್ ನಾವು ನೋಡ್ತಾ ಇದ್ದೀವಿ ಈಗ ಆಲ್ರೆಡಿ. ಸೊ 23ನೇ ತಾರೀಕು ಅದು ಇನ್ನೂ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಓವರಾಲ್ ಏನು ಆಗ್ತಾಯಿದೆ ಅದನ್ನು ನೋಡಿಕೊಂಡು ಈ ಇನ್ವೆಸ್ಟ್ಮೆಂಟ್ಗೆ ಮುಂದಾಗಿ. ನಮ್ಮ ಪ್ರಕಾರ ಹೇಳೋದಾದರೆ ಈ ಒಂದು ಪೀರಿಯಡ್ ಇದೆಲ್ಲ ಭಾಳ ಡಿಗ್ರಿ ವೈಸ್ ಹತ್ತಿರ ಇರ್ತಾರಲ್ಲ ಆ ಟೈಮಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಹೋಗಲೇಬೇಡಿ. ಸ್ಪೆಷಲಿ ಭೂಮಿಗೆ ಸಂಬಂಧಪಟ್ಟಂಥ ವಿಚಾರ, ಚಿನ್ನಕ್ಕೆ ಸಂಬಂಧಪಟ್ಟಂಥ ವಿಚಾರದಿಂದ ಸ್ವಲ್ಪ ದೂರನೇ ಇದ್ಬಿಡಿ. ಇನ್ನು ಅದೇ ರೀತಿ ನಿಮ್ಮ 7ನೇ ಮನೆಗೆ ಕುಜನ ದೃಷ್ಟಿ ಇದೆ. ಕಳತ್ರ ಸ್ಥಾನ, ಪಾಲುದಾರಿಕೆಯ ಸ್ಥಾನ, ಸಹೋದ್ಯೋಗಿಗಳು, ನಮ್ಮ ಕ್ಲೈಂಟ್ಸ್ ಎಲ್ಲವನ್ನ ತೋರಿಸುತ್ತೆ. ಸೊ ಹಾಗಾಗಿ ಈ 7ನೇ ಮನೆಯಲ್ಲಿ ಆಗ್ತಾ ಇರೋದ್ರಿಂದ ಗಂಡ ಹೆಂಡತಿಯ ನಡುವೆ ವಿರಸ, ಸಣ್ಣ ಪುಟ್ಟ ಜಗಳಗಳು ದೊಡ್ಡ ಜಗಳಗಳಾಗಿ ನಿಮ್ಮ ಸಂಬಂಧವನ್ನೇ ದೂರ ಮಾಡಿಕೊಳ್ಳುವ ಹಂತಕ್ಕೆ ಬರಬಹುದು. ಈ ಒಂದು ಪೀರಿಯಡ್ ಎಚ್ಚರಿಕೆಯಿಂದ ಇರಿ. ಸಾಧ್ಯವಾದಷ್ಟು ಕೆಲಸದ ನಿಮಿತ್ತ ದೂರ ಇದ್ರೇ ಒಳ್ಳೆಯದು. ಸೊ ಆ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡಿದ್ರೆ ಇದೊಂದು ರೆಮಿಡಿ ಆದಂಗೆ ಆಗುತ್ತೆ, ಆ ಶಾಪ ವಿಮೋಚನೆ ಆದಂಗೆ ಆಗುತ್ತೆ. ಸೊ ಹಾಗೆ ದೂರ ಇದ್ದರೆ ತುಂಬ ಒಳ್ಳೆಯದು. ಅದೇ ರೀತಿ ಪಾಲುದಾರಿಕೆಯ ವಿಚಾರದಲ್ಲಿ ಭಿನ್ನಾಭಿಪ್ರಾಯಗಳು ಜಾಸ್ತಿ ಆಗುತ್ತೆ. ಸೊ ಹೊಸದಾಗಿ ಯಾರಾದರೂ ಪಾರ್ಟ್ನರ್ಶಿಪ್ಪಲ್ಲಿ ಬಿಸ್ನೆಸ್ ಮಾಡೋಣ ಅಂತ ಏನಾದರೂ ಈ ಸಂದರ್ಭದಲ್ಲಿ ಬಂದರೆ ಸ್ವಲ್ಪ ತಡೆ ಹಿಡೀರಿ, ಈಗ ಅದಕ್ಕೆ ಮುಂದಾಗಬೇಡಿ. ಸಹೋದ್ಯೋಗಿಗಳಿಂದ ನಿಮಗೆ ಕಿರಿಕಿರಿ ಇದೆ. ಸೊ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ, ರಾಜಕೀಯ ಎಲ್ಲ ಕಡೆ ಇರುತ್ತೆ. ಸೊ ಅದರಿಂದ ಈಗ ಸ್ವಲ್ಪ ನಿಮಗೆ ಮಾನಸಿಕ ಕಿರಿಕಿರಿ, ಒತ್ತಡ ಎಲ್ಲ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಕೆಲಸವನ್ನು ಬಿಡುವ ಹಂತಕ್ಕೆ ಬರಬೇಡಿ, ಸ್ವಲ್ಪ ಗಟ್ಟಿತನದಿಂದ ಎಲ್ಲವನ್ನು ಫೇಸ್ ಮಾಡಿ. ಇನ್ನು ಅಷ್ಟಮ ಸ್ಥಾನಕ್ಕೆ ಕುಜನ ದೃಷ್ಟಿ ಬೀಳುತ್ತೆ. ಸೊ ಅಲ್ಲಿ ಎಲ್ಲೋ ಒಂದು ಕಡೆ ಸ್ತ್ರೀಯಿಂದ ನಿಮಗೆ ತೊಂದರೆ, ಅದು ಗುಪ್ತ ಸ್ತ್ರೀ, ನಿಮಗೆ ಗೊತ್ತಿಲ್ಲ ಯಾರು ಅಂತ, ಅವರಿಂದನೇ ನಿಮಗೆ ಹೆಚ್ಚಿನ ತೊಂದರೆಗಳು ಕಾದಿದೆ. ಗುಪ್ತ ರೋಗಗಳ ಸಮಸ್ಯೆಗಳು ಎದುರಾಗಬಹುದು, ಆಕಸ್ಮಿಕ ಅವಘಡಗಳು ಎದುರಾಗಬಹುದು. ಸೊ ಹಾಗಾಗಿ ನಾನು ಪದೇ ಹೇಳ್ತಾ ಇದ್ದೀನಿ, ವೆಹಿಕಲನ್ನು ಚೆಕ್ ಮಾಡಿ, ಟೈರು, ಇಂಜಿನ್, ಬ್ರೇಕ್ ಎಲ್ಲವನ್ನು ಚೆಕ್ ಮಾಡಿ ಬಳಸಿ. ಸಾಧ್ಯವಾದಷ್ಟು ಈ ಒಂದು ಪೀರಿಯಡ್ ಅದನ್ನು ಅವಾಯ್ಡ್ ಮಾಡೋದೇ ತುಂಬ ಒಳ್ಳೆಯದು. ಇನ್ನು ಭಾಗ್ಯಸ್ಥಾನಕ್ಕೆ ಅಂದರೆ ತುಲಾರಾಶಿಗೆ ರಾಹುವಿನ ದೃಷ್ಟಿ ಇದೆ. ಇದೊಂದು ರೀತಿ ಸ್ವಲ್ಪ ಲಾಭಗಳನ್ನು ತಂದುಕೊಡ್ಬೋದು, ಬೇರೆಯವರಿಂದ ಸ್ವಲ್ಪ ಸಪೋರ್ಟ್ ಸಿಗ್ಬೋದು. ಸೊ ಈ ವಿದೇಶಿ ಸಂಬಂಧಿತ ಕೆಲಸ ಯಾರ್ಯಾರು ಮಾಡ್ತಾ ಇದ್ದೀರಾ ನಿಮಗೆಲ್ಲ ಹೆಚ್ಚಿನ ಲಾಭ ಇದೆ. ಅಂದರೆ ಇಂಟರ್ನೆಟ್ ಬೇಸ್ಡ್ ಬಿಸ್ನೆಸ್ ಮಾಡೋರಿಗೆಲ್ಲ ಲಾಭ ಇದೆ, ಮೀಡಿಯಾದಲ್ಲಿರೋರಿಗೆಲ್ಲ ಲಾಭ ಇದೆ. ಸೊ IT ಕ್ಷೇತ್ರ ಇಲ್ಲೂ ಕೂಡ ಹೆಚ್ಚಿನ ಲಾಭ ಇದೆ, ಯಾಕೆಂದರೆ ರಾಹು ಅದನ್ನು ತೋರಿಸ್ತಾರೆ. ಆದರೆ ಸಣ್ಣ ಪುಟ್ಟ ಎರರ್ಗಳಾಗಬಹುದು. ಆ ಸಣ್ಣ ಪುಟ್ಟ ಎರರ್ ನಿಮಗೆ ದೊಡ್ಡ ಮಟ್ಟದ ನಷ್ಟವನ್ನು ತರಬಹುದು, ಮಾನಹಾನಿ, ಧನಹಾನಿ ಎಲ್ಲವನ್ನು ತರುತ್ತೆ. ಸೊ ಅದರ ಕಡೆ ಹೆಚ್ಚಿನ ಗಮನ ಇರಿ. ಸೊ ಎರರ್ ಆಗದಿರಂಗೆ ನೋಡ್ಕೊಳ್ಳೋದೇ ಈಗ ನಿಮಗಿರುವ ಒಂದು ಎಚ್ಚರಿಕೆ. ಸೊ ಈಗ ಈ ಗ್ರಹಗಳ ಲೆಕ್ಕಾಚಾರ ಮತ್ತು ದೃಷ್ಟಿಯ ಲೆಕ್ಕಾಚಾರದಲ್ಲಿ ಅಂಗಾರಕ ಯೋಗದ ಎಫೆಕ್ಟ್ ಏನಾಗಬಹುದು ಅನ್ನೋದರ ಮುನ್ಸೂಚನೆಯ ವಿಡಿಯೋ ಅಷ್ಟೇ ಇದು. ಸೊ ನೋಡಿ, ಎಚ್ಚರಿಕೆ ತಗೊಳ್ಳೋದ್ರಲ್ಲಿ ಏನು ತಪ್ಪಿಲ್ಲ, ಲಾಸು ಇಲ್ಲ. ಹಾಗಾಗಿ ಈ ವಿಚಾರದಲ್ಲಿ ಎಚ್ಚರಿಕೆ ಇರಲಿ. ನೋಡಿ, ರಾಜಯೋಗ ಇದೆ, ಧನಲಾಭ ಇದೆ ಅಂದ ತಕ್ಷಣ ಮಾರ್ಕೆಟಲ್ಲಿ ಇರೋರು ಹೇಳ್ಬೋದು ನಂಗೆ ಲಕ್ಷ ಸಿಕ್ಬಿಡ್ತದೆ, ಹಾಗಾದರೆ ನಾನೇನೋ ಮಾಡ್ತಾಯಿದ್ದೀನಿ. ನಾನು ಆ ಥರ ಅಲ್ಲ. ಸಿಂಪಲ್, ನಿಮಗೆ ಈಗ 100-200 ದುಡಿತಾ ಇರ್ತೀರ, ಇದ್ದಕ್ಕಿದ್ದಂಗೆ ಈಗ ನಿಮ್ಗೆ ಒಂದು 500 ರೂಪಾಯಿ ಎಕ್ಸ್ಟ್ರಾ ಸಿಕ್ಬಿಡ್ಬೋದು, ಅದೇ ಧನಲಾಭ. ಸೊ ಅದೇ ರೀತಿ ಲಕ್ಷಗಟ್ಟಲೆ ವ್ಯವಹಾರ ಮಾಡ್ತಿರೋರಿಗೆ ಒಂದು 10-20 ಲಕ್ಷ ಎಕ್ಸ್ಟ್ರಾ ಸಿಗ್ಬೋದು, ಅದು ಧನಲಾಭ.
ಕೋಟಿಗಟ್ಟಲೆ ವ್ಯವಹಾರ ಮಾಡೋರಿಗೆ ಕೋಟಿ ಲಾಭ ಸಿಗ್ಬೋದು. ಸೊ ಹಾಗೆ ನಾವು ಯಾವ ಯಾವ ಕ್ಷೇತ್ರದಲ್ಲಿ ಇದೀವೋ, ನಾವು ಏನೆಲ್ಲ ಎಫರ್ಟಾಗಿ ಕೆಲಸ ಮಾಡ್ತಾ ಇದ್ದೀವೋ ಅದಕ್ಕೆ ಸಂಬಂಧಪಟ್ಟಂಗೆ ಧನಲಾಭ ಆಗಬಹುದು. ಸೊ ಅದೇ ಜಾತಕ ಹೇಳೋದು, ಅದೇ ಜ್ಯೋತಿಷ್ಯ ಹೇಳೋದು. ಸೊ ನೀವು ಅದನ್ನು ತುಂಬ ವ್ಯಂಗ್ಯವಾಗಿ ತಗೊಂಡು ನಾನು ಇಲ್ಲಿದ್ದೇನೆ, ನನಗೆ ರಾಜಯೋಗ ಸಿಕ್ಬಿಡ್ತದನ್ನೋ ಆ ಥರ ಅಲ್ಲ. ಒಳ್ಳೆ ಊಟ ಸಿಕ್ಕಿದ್ರೆ ಅದೇ ರಾಜಯೋಗ. ಯಾರೋ ಒಳ್ಳೆ ಊಟ ಕೊಡಿಸ್ಬೋದು ನಿಮಗೆ. ಸೊ ಹಾಗಾಗಿ ಇದನ್ನು ಆ ರೀತಿ ತಗೊಳ್ಳಿ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ. ಕುಂಭರಾಶಿಯ ಎಲ್ಲರಿಗೂ ಒಳ್ಳೆಯದಾಗಬೇಕು. ಅಂಗಾರಕ ಯೋಗದ ಎಫೆಕ್ಟ್ಸ್ ಕಡಿಮೆ ಇರಲಿ ಅನ್ನೋದೇ ನನ್ನ ಆಶಯ. ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.